ಉಡುಪಿ ಕೃಷ್ಣ ಮಠದಲ್ಲಿರುವ ಕಡೆಗೋಲು ಕೃಷ್ಣನ ಮೂರ್ತಿ ದ್ವಾಪರ ಯುಗದಲ್ಲಿ ಕೆತ್ತನೆಯಾಗಿತ್ತು ಅನ್ನೋ ವಿಷಯ ನಿಮ್ಗೆ ಗೊತ್ತಾ? ಅದು ಕೂಡ ಕೃಷ್ಣನ ಅಪೇಕ್ಷೆಯಂತೆ ಈ ಮೂರ್ತಿಯನ್ನು ತಯಾರಿಸಲಾಗಿತ್ತು. ಕಂಸಾದಿ ರಾಕ್ಷಸರನ್ನ ಕೊಂದ ಶ್ರೀಕೃಷ್ಣ ತನ್ನ ತಾಯಿ ದೇವಕಿಯ ಮುಂದೆ ಬಂದು ನಿಲ್ತಾನೆ. ಆತನ ಬಾಲ್ಯದ ತುಂಟಾಟಗಳನ್ನ ನೋಡುವ ಅವಕಾಶದಿಂದ ವಂಚಿತಳಾಗಿದ್ದ ದೇವಕಿಗೆ ಆತನ ಬಾಲ್ಯದ ತುಂಟಾಟಗಳನ್ನ ನೋಡುವ ಆಸೆಯಾಗಿತ್ತು. ಇದಕ್ಕೆ ಒಪ್ಪಿದ ಶ್ರೀಕೃಷ್ಣ ಒಂದು ದಿನ ತಾನು ಬಾಲಕೃಷ್ಣನಾಗಿ ದೇವಕಿಯ ಜೊತೆಗೆ ಇರುತ್ತೇನೆ ಎಂಬ ಮಾತನ್ನು ನೀಡ್ತಾನೆ. ಆ ಇಡೀ ದಿನ ದೇವಕಿ ತನ್ನ ಮಗುವನ್ನು ಅಂದರೆ ಬಾಲಕೃಷ್ಣನ ಜೊತೆ ಕಳೆಯುತ್ತಾಳೆ. ಮಧ್ಯಾಹ್ನದ ಹೊತ್ತಿಗೆ ಆತನನ್ನ ಮಲಗಿಸಿ ಬೆಣ್ಣೆ ಕಡೆಯುವಾಗ ಆ ಶಬ್ದಕ್ಕೆ ಎದ್ದ ಬಾಲಕೃಷ್ಣ ಓಡಿ ಬಂದು ಕಡೆಗೋಲನ್ನ ಹಿಡಿದುಕೊಂಡು ಮನೆ ತುಂಬ ಓಡೋದಕ್ಕೆ ಶುರು ಮಾಡ್ತಾನೆ. ಆತನ ಬೆನ್ನು ಹಿಡಿದ ದೇವಕಿ ಸುಸ್ತಾಗಿ ಒಂದು ಮೂಲೆಯಲ್ಲಿ ಕೂರುತ್ತಾಳೆ. ತಾಯಿಯನ್ನು ನೋಡಿದ ಬಾಲಕೃಷ್ಣ ಇನ್ನೊಂದು ಮೂಲೆಯಲ್ಲಿ ಬಲಗೈಯಲ್ಲಿ ಕಡೆಗೋಲು, ಎಡ ಕೈಯಲ್ಲಿ ಅದರ ಹಗ್ಗವನ್ನು ಹಿಡಿದು ಮುದ್ದಾದ ಒಂದು ಮಂದಹಾಸವನ್ನು ನೀಡ್ತಾ ತಾಯಿಯನ್ನೇ ನೋಡ್ತಾ ಇರ್ತಾನೆ. ಈ ದೃಶ್ಯ ದೇವಕಿಗೆ ತುಂಬಾ ಇಷ್ಟ ಆಗುತ್ತೆ. ದೇವಕಿಗಿಂತ ಹೆಚ್ಚಾಗಿ ಇದನ್ನ ಬಾಗಿಲ ಸಂದಿಯಿಂದ ನೋಡ್ತಿದ್ದ ಕೃಷ್ಣನ ಮಡದಿ ರುಕ್ಮಿಣಿಗೆ ಇಷ್ಟವಾಗುತ್ತೆ. ಆಕೆ ಇನ್ನು ಮುಂದೆ ತನ್ನ ಜೀವನದಲ್ಲಿ ಶ್ರೀಕೃಷ್ಣನನ್ನ ಇದೇ ರೂಪದಲ್ಲಿ ಪೂಜಿಸಬೇಕು ಅನ್ನೋ ಇಂಗಿತವನ್ನ ಕೃಷ್ಣನ ಮುಂದೆ ಇಡ್ತಾನೆ. ಮಡದಿಯ ಆಸೆಯನ್ನು ಪೂರೈಸೋದಕ್ಕೋಸ್ಕರ ಶ್ರೀಕೃಷ್ಣ ಸಾಕ್ಷಾತ್ ದೇವಶಿಲ್ಪಿ ವಿಶ್ವಕರ್ಮರನ್ನ ಕರೆಸಿ ಸಾಲಿಗ್ರಾಮ ಶಿಲೆಯಲ್ಲಿ ತನ್ನ ಆ ರೂಪವನ್ನ ಕೆತ್ತಿಸ್ತಾನೆ. ಮುಂದಕ್ಕೆ ರುಕ್ಮಿಣಿ ಆ ಮೂರ್ತಿಯನ್ನ ಪೂಜಿಸ್ತಾ ಬರ್ತಾಳೆ. ಕಾಲಾಂತರದಲ್ಲಿ ಕೃಷ್ಣನ ಅಣತಿಯಂತೆ ದ್ವಾರಕ ಸಮುದ್ರದೊಳಗೆ ಸೇರಿಬಿಡುತ್ತೆ. ಈ ಮೂರ್ತಿ ಕೂಡ ಸಮುದ್ರದೊಳಗೆ ಆ ಮಣ್ಣಿನ ನಡುವೆ ಸೇರಿ ಮುಂದಕ್ಕೆ ಗೋಪಿ ಚಂದನದ ಉಂಡೆಯಾಗಿ ಮಾರ್ಪಾಡಾಗುತ್ತೆ. ಮುಂದಕ್ಕೆ ಆ ಗೋಪಿ ಚಂದನದ ಉಂಡೆ ಉಡುಪಿಗೆ ಹೇಗೆ ಬಂತು?